ನಮ್ಮ ಸತ್ಯ ನಮ್ಮ ಕಣ್ಮುಂದೆನೆ ಗೊತ್ತಾಗೋಂತ ಪವಾಡ ಸನ್ನಿಧಾನ ಇದು. ಪ್ರಪಂಚದಲ್ಲಿ ಏಕೈಕವಾಗಿ ತ್ರಿಶೂಲ ಪವಾಡ ಕಾಳಿಕಾ ದೇವಿ ದೇವಸ್ಥಾನ ಬಂದು ಭಕ್ತರಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ ರಾಜ್ಯ ಸರ್. ಕಾಳಿಕಾ ಅಮ್ಮ ದೇವಿದ ಶಕ್ತಿ ಅನ್ನುವಂಥದ್ದು ನಂಬಿಕೊಂಡು ಬಂದ್ರೆ ಅಮ್ಮ ಕಷ್ಟ ಪರಿಹಾರ ಕೊಡ್ತಾಳೆ. ಆದ್ರೆ ಎಲ್ಲರೂ ಬಂದು ನಂಬಿಕೆ ಇಟ್ಕೊಂಡು ಬಂದರು ಅಮ್ಮ ಇದನ್ನ ಕಷ್ಟ ಪರಿಹಾರ ಕೊಡ್ತಾಳೆ ಅಂತ ಇದು ಹೇಳೋದು ಒಂದರಿ. ಏನಂತಂದ್ರೆ ಯಾರಾದ್ರೂ ಕೇಳಿದ್ರೆ ತ್ರಿಶೂಲನ, ಏನ್ ತ್ರಿಶೂಲ ಅಂದ್ರೆ ದೊಡ್ಡ ತ್ರಿಶೂಲ ಕೊಟ್ಟಿ ಇಡಿಸ್ತಾರೇನೋ ಅಂತೆಲ್ಲ ಅನ್ಕೊಂಡಿದ್ರು. ಇಲ್ಲಿ ಬಂದಾಗ್ಲೇ ನಮಗ್ ಗೊತ್ತಾಗಿದ್ದು, ಸ್ವಂತ ನಮ್ಮ ಅಣ್ಣ ನನ್ನ ಸತ್ಯನ ನೋಡಿ ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದಾಯ್ತು. ಅದಾಗಿದ್ದು ಮತ್ತೆ 2 ದಿನ ಆಯ್ತು. 2 ದಿನ ಆಗಿ 3ನೇ ದಿನ ನನ್ನನ್ನು ಕೂರ್ಸಿದ್ರು ವಾಗ್ದಾನಕ್ಕೆ, ನೀನ್ ಕೂತ್ಕೊಂಡು ಅಮ್ಮನ ನೀನಾಗೆ ನೀನ್ ನೋಡು, ನಿನ್ ಸತ್ಯ ಗೊತ್ತಾಗುತ್ತೆ ಅಂತ. ಮತ್ತೆ ಕೂರ್ಸಿದಾಗ ಅಮ್ಮ ಹೇಳಿದ್ರು, ನಾನು ಫುಲ್ ಕೈಕಾಲು ಏನು ವರ್ಕ್ ಆಗ್ತಾ ಇಲ್ಲ. ಎಷ್ಟು ದಿನ ಅಂತ ನಾನು ನಮ್ಮ ಅಣ್ಣಂದ್ರನ್ನೇ ಎತ್ಕೊಂಡು ಓಡಾಡಿ, ಹೊರಗಡೆ ಹೋಗೋದಕ್ಕೂ ನಮ್ಮ ಅಣ್ಣನ ಕರಿಬೇಕು, ಸ್ನಾನ ಮಾಡೋದಕ್ಕೂ ನಮ್ಮ ಅಮ್ಮನೇ ಕರ್ಕೊಂಡು ಹೋಗ್ಬೇಕು. ಈ ತರ ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ. ಅದಾದ್ಮೇಲೆ ಫೈನಲ್ ಆಗಿ ಮತ್ತೆ ಅಮ್ಮನ ಹಿಡ್ಕೊಂಡು ಕಾಲಿಡ್ಕೊಂಡು, ಅಮ್ಮ ನಾನು ಏನ್ ಪಾಪ ಮಾಡಿದೀನಮ್ಮ, ನನ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀಯಾ, ಯಾಕೆ ಈ ತರ ತೊಂದರೆ ನನಗೆ, ನಾನು ಈ ವಯಸ್ಸಲ್ಲಿ ಬೇರೆಯವ್ರ ಹೆಲ್ಪ್ ತಗೊಂಡು ನಾನು ಓಡಾಡ್ಬೇಕಾ ಅಂತ ಕೇಳ್ಕೊಂಡಿದ್ದೆ ಅಷ್ಟೇ. ಅಮ್ಮ ಕಣ್ಮುಂದೆ ಬಂದು ಬೆಳಕೊಟ್ಟು ಕೇವಲ 3 ದಿನದಲ್ಲಿ ನಿನ್ನ ಹುಷಾರ್ ಮಾಡ್ತೀನಿ ಅಂದ್ರು. 3 ದಿನದಲ್ಲಿ ಫುಲ್ ಹುಷಾರಾಗಿದೆ. ಹೋದ ಅಮಾವಾಸ್ಯೆಗೆ ಬಂದಿದ್ದೆ, ಅಮಾವಾಸ್ಯೆ ದಿನ ನಿನ್ನ ರೆಡಿ ಮಾಡ್ತೀನಿ ಅಂತ ಅಮ್ಮ ಹೇಳ್ತು. ಅಮಾವಾಸ್ಯೆ ದಿನಕ್ಕೆ ರೆಡಿ ಆಗಿದ್ದೆ ನಾನು. ಹೌದು, ಕಂಪ್ಲೀಟ್ಲಿ ಹ್ಯಾಪಿ. ನಾನ್ ಬರೋ ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಅಮ್ಮನ ಬಂದು ನಂಬಬೇಕು. ಅರ್ಧಂಬರ್ಧ ಮನ್ಸಲ್ಲಿ ಬಂದ್ರೆ ಅಮ್ಮ ಏನು ನೀನ್ ಅರ್ಧಂಬರ್ಧ ಮನ್ಸಲ್ಲಿ ಬಂದಿದ್ಯಾ, ನಿನ್ಗೇನು ಒಳ್ಳೇದ್ ಮಾಡಲ್ಲ ಅಂತ ಹೇಳೋದಿಲ್ಲ. ಅಮ್ಮ ನಂಬಿಕೆ ತರಿಸ್ತಾರೆ. ಅದೇ ಈ ದೇವಸ್ಥಾನದ ಒಂದು ಪವಾಡ. ಅಮ್ಮ ಕಣ್ಮುಂದೆ ಬರೋದು, ವಿಗ್ರಹ ರೂಪದಲ್ಲಿ ಬರೋದು, ಅಮ್ಮ ಬೇಡ ಅಮ್ಮ ಭಯ ಆಗುತ್ತೆ ಅಂದಾಗ ಮನುಷ್ಯ ರೂಪದಲ್ಲಿ ಬರೋಂಥದ್ದು, ನಗಾಡೋ ಅಂಥದ್ದು, ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಅಂಥದ್ದು ಮನ್ಸಿನ ಮಾತಿಂದ, ಇದೆಲ್ಲ ಏನೋ ಒಂಥರ ಮೆಸ್ಮರೈಸಿಂಗ್ ಆಗಿದೆ, ಮಿರಾಕಲ್ ಆಗಿದೆ ತುಂಬಾ. ಏನಂತ ಅಂದ್ರೆ ಇಲ್ಲಿ ಬರೋರೆಲ್ಲರಿಗೂ ಒಳ್ಳೇದಾಗುತ್ತೆ. ಅಮ್ಮ ಯಾವತ್ತು ಯಾರನ್ನೂ ಕೈ ಬಿಡೋದಿಲ್ಲ, ಅಮ್ಮ ಯಾವಾಗ್ಲೂ ಕೈ ಹಿಡಿಯುತ್ತೆ. ನಾನೇ ಒಂದು ಸಾಕ್ಷಿ ಅದಕ್ಕೆ ಹೇಳಕ್ ಹೋದ್ರೆ. ಸರ್, ಚೌಡಿ ಪ್ರಯೋಗ ಅಂತಂದರೆ ಇಲ್ಲಿ ಅಮ್ಮನ ಹತ್ರ ಬಂದು ದೇವಸ್ಥಾನದಲ್ಲಿ ಫಸ್ಟ್ ಬಂದು ತ್ರಿಶೂಲ ಸಮಾಲೋಚನೆ ಮಾಡ್ಕೊಂಡ್ರೆ, ತ್ರಿಶೂಲ ಸಮಾಲೋಚನೆಯಲ್ಲಿ ಅದು ಅಮ್ಮ ತಿಳಿಸ್ಕೊಡ್ತಾರೆ. ನ್ಯಾಚುರಲಿ ವಾಮಾಚಾರ ಆಗಿರುತ್ತಾ ಅಥವಾ ಚೌಡಿ ಪ್ರಯೋಗ ಇರುತ್ತೆ, ನಾನಾ ರೀತಿ ಇರುತ್ತಲ್ಲ, ಅದರಲ್ಲಿ ಯಾವುದ್ಯಾವುದು ವಾಮಾಚಾರಗಳಿದೆ ಅನ್ನೋದ್ರೆ ಅಮ್ಮ ತ್ರಿಶೂಲ ಹಿಡ್ಕೊಂಡಾಗ ನಿಜವಾಗಿ ಅದನ್ನು ಡೈರೆಕ್ಟಾಗಿ ತೋರಿಸ್ಕೊಡ್ತಾರೆ. ಸರ್, ಚೌಡಿ ಪ್ರಯೋಗ ಅಂತಂದರೆ ಇಲ್ಲಿ ಬಂದು ಅಮ್ಮನ ಹತ್ರ ಫಸ್ಟ್ ಬಂದು ತ್ರಿಶೂಲ ಸಮಾಲೋಚನೆ ಮಾಡಿದಾಗ, ಆವಾಗ ಅಲ್ಲಿ ತ್ರಿಶೂಲ ಹಿಡ್ಕೊಂಡು ಈ ಥರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ರು ಬೆಳಕು ಬರುತ್ತೆ, ಸೂರ್ಯನ ಬೆಳಕು ಥರ ಅಥವಾ ಲೈಟ್ ಬೆಳಕು ಥರ ಬಂದು ಮಿಂಚು ಥರ ಬಂದು ಬೆಳಕು ನಿಂತ್ಕೊಳ್ಳುತ್ತೆ. ಆ ಬೆಳಕಲ್ಲಿ ಯಾರು ಮಾಡಿಸಿದ್ದಾರೆ, ಯಾರು ವಾಮಾಚಾರ ಮಾಡಿದ್ದಾರೆ, ಏನೇನು ಅದರಲ್ಲಿ ಪ್ರಯೋಗ ಮಾಡಿದ್ದಾರೆ, ಬಟ್ಟೆ ಐತೆ, ಫೋಟೋ ಅವ್ರದ್ದು ಏನೇನೋ ಇತ್ತು ಅದನ್ನು ಮಾತಾಡಿದ್ದಾರೆ ಅನ್ನೋದನ್ನು, ಇಲ್ಲ ಅಲ್ಲಿ ಏನು ವಾಮಾಚಾರ ಮಾಡಿದ್ದಾರೆ ಚೌಡಿ ಪ್ರಯೋಗದ ಬಗ್ಗೆ ಅನ್ನೋದನ್ನು ಅಮ್ಮ ತೋರಿಸ್ಕೊಡ್ತಾರೆ, ಲೈವಲ್ಲಿ ತೋರಿಸ್ಕೊಡ್ತಾರಮ್ಮ. ಅದರಲ್ಲಿ ಆಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅದನ್ನು ಅವರೇ ನೋಡಿಬಿಟ್ಟು ಅವ್ರು ಹೇಳ್ತಾರೆ, ನಮಗೆ ಈ ಥರ ಚೌಡಿ ಪ್ರಯೋಗ ಆಗಿದೆ, ಇದನ್ನು ಸರಿಪಡಿಸ್ಕೊಳಕ್ಕೆ ಬರಲಿಲ್ಲ ಅಂತ. ಅದನ್ನು ನೀವು ನೋಡಬಹುದು, ಅದನ್ನು ಕೆಲವೊಬ್ರಿಗೆ ಮಾಡಿ ಕಳಿಸಿದ್ದೀರಿ, ಅದನ್ನು ನೀವು ನೋಡ್ಬೋದು, ತೋರಿಸ್ಬೋದು ಸರ್ ಅದನ್ನು.
ಅದರ ವಾಮಾಚಾರದ ಚೌಡಿ ಪ್ರಯೋಗದ ವಾಮಾಚಾರದ ನಿಯಮಗಳು ಜಾಸ್ತಿ ಇದ್ದಾವೆ. ಇದು ಹೆಲ್ತ್ ಪ್ರಾಬ್ಲಮ್ಮು, ಅದು ಹಾಸ್ಪಿಟ್ಲಲ್ಲಿ ಹೋದರೆ ಎಲ್ಲ ನಾರ್ಮಲ್ ಇರುತ್ತೆ. ಆದ್ರೂ ಏನೇ ಒಂದು ಕಲ್ಸ್ಕೊನಾಗಲ್ಲ, ಮೈ ಕೈ ಉರಿದಾಯಿ ತಿಮ್ರ ಮತ್ತು ಹೊಟ್ಟೆ ನೋವು, ಉಬ್ಬರ, ಕೈ ಕಾಲು ಊತ ಬರೋದು ಎಲ್ಲನೂ ಅದನ್ನು ಆ ಥರ ಆಗ್ತಾನೆ ಇರುತ್ತೆ. ನಾನಾ ರೀತಿ ತೊಂದರೆಗಳಿದೆ ಅದರಲ್ಲಿ. ಹೇಳೋದಕ್ಕಿಂತ ಅಲ್ಲಿ ಅನುಭವ ಆಗಿರೋದನ್ನ ಕೇಳಿದ್ರೆ ಒಳ್ಳೇದು ಸರ್. ಅದು ಅಂದರೆ ಚೌಡಿ ಪ್ರಯೋಗ ಅಂದರೆ ಹೆಂಗೆ ಪರಿಹಾರ ಮಾಡ್ತೀರಾ ಕೂಡ? ಈ ದೇಶದಲ್ಲಿ ಪರಿಹಾರ ಆಗುತ್ತಾ, ಇಲ್ಲ ನೀವು ಅವ್ರ ಮನೆಗೆ ಹೋಗಿ ಮಾಡಬೇಕಾ, ಯಾವ ಥರ? ಸರ್, ಚೌಡಿ ಪ್ರಯೋಗ ಅಂತಂದರೆ ಫಸ್ಟು ಮೊದಲ ಬಾರಿಗೆ ಸ್ಮಶಾನದಲ್ಲಿ ಅದನ್ನು ದಿಗ್ಬಂಧ ಮಾಡಿ ಅವ್ರ ಮನೆಗೆ ಹೋಗಿ ಅಲ್ಲಿ ಮನೆಯಲ್ಲಿ ಬೇರೆ ರೀತಿ ಹೋಮ ಇರುತ್ತೆ. ಆ ಹೋಮ ಅಂತಂದರೆ ಈ ನಾವು ಇಲ್ಲಿ ಅಮ್ಮನ ಹತ್ರ ಬಂದು ಯಾವುದೇ ಬುಕ್ಕು ಇಲ್ಲ, ಒಂದು ಏನಿಲ್ಲ, ಅದು ಅಮ್ಮನೇ ಮೈ ತುಂಬಿ ದೈವ ಭಾಷೆಯಲ್ಲಿ ಹೋಮ ಮಾಡಿ ಅದನ್ನು ಆ ಹೋಮದಲ್ಲಿ ಅದನ್ನು ಸಂಹಾರ ಮಾಡ್ತಾರೆ. ಆ ರೀತಿ ಹೋಮ ಮಾಡ್ತೀರಿ ನಾವು. ಅದು ಚೌಡಿ ಪ್ರಯೋಗ ಇರೋ ಮನೆಗೆ ಹೋಗ್ಬಿಟ್ಟು ನಾವೇ ಅಲ್ಲಿ ಅಮ್ಮನ್ನ ಎತ್ಕೊಂಡೋಗಿ ಹೋಮ ಮಾಡಿ ಅದರಲ್ಲಿ ನಿವಾರಣೆ ಮಾಡಿಕೊಡ್ತೀರಿ ಸರ್. ಇಲ್ಲಿ ಹೋಮ ಮಾಡಿದ್ಮೇಲೆ ಸಾಕಷ್ಟು ಜನ ಅದು ಉದಾಹರಣೆಗಳಿದ್ದಾವೆ. ಅದು ಇಲ್ಲಿ ಅಮ್ಮನ ಹತ್ರ ಹೋಮ ಮಾಡಿಸ್ಕೊಂಡು ಅವ್ರ ಮನೇಲಿ ಹೋಗಿ ಎಲ್ಲ ಚೆನ್ನಾಗಿ ಈಗ ಉದಾಹರಣೆಗಳು ಬೇಜಾನಿದ್ದಾವೆ. ಆದರೂ ಚೆನ್ನಾಗಿರೋದೇ ನಮಗೊಂದು ಸಂತೋಷ ಸರ್.